ಹಾಯ್ ಎಲ್ರಿಗೂ. ನಾನಿವತ್ತು ನನ್ನ ಹಸ್ಬೆಂಡ್ನ ಇಂಪ್ರೆಸ್ ಮಾಡೋಕ್ಕೋಸ್ಕರ ರಾಗಿ ಹಲ್ವಾಯ್ ಮಾಡ್ತಾ ಇದ್ದೀನಿ. ಯೂಶಲಿ ಅವನೇ ನನ್ನ ಇಂಪ್ರೆಸ್ ಮಾಡೋದು ಒಳ್ಳೊಳ್ಳೆ ಡಿಶ್ ಮಾಡಿ, ಯಾಕಂದರೆ ಅವ್ನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾನೆ. ನಾ ರಾಗಿನ ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡಿದ್ದೆ. ಈಗ ಜಾರ್ಗೆ ನೆನೆಸಿಟ್ಕೊಂಡಿರೋ ರಾಗಿ, ಕಾಯಿ ಮತ್ತು ಏಲಕ್ಕಿ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು. ಇವಾಗ ಒಂದು ತೆಳ್ಳಗಿರೋ ಬಟ್ಟೆ ತೊಗೊಂಡು ರುಬ್ಬಿರೋದನ್ನ ಹಾಕಿ ಮಿಲ್ಕ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕು ಚೆನ್ನಾಗೆ. ಇವಾಗ ಬೆಲ್ಲ ತೊಗೊಂಡು ಬೆಲ್ಲನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ಬೆಲ್ಲ ಆದಮೇಲೆ ಎಕ್ಸ್ಟ್ರಾಕ್ಟ್ ಮಾಡಿರೋ ಮಿಲ್ಕ್ನ ಹಾಕ್ಕೊಂಡು ಸ್ಟಿರ್ ಮಾಡ್ತಾ ಇರಬೇಕು ಕಂಟಿನ್ಯೂಸ್ ಆಗಿ. ಅದು ತಿಕ್ ಆಗೋವರೆಗೂ ಸ್ಟಿರ್ ಮಾಡಬೇಕು. ಸ್ವಲ್ಪ ಗೀ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಗೀ ಆ್ಯಡ್ ಮಾಡಿಕೊಂಡು ಸ್ಟಿರ್ ಮಾಡಬೇಕು ಚೆನ್ನಾಗಿ ತಿಕ್ಕಾಗೋವರೆಗೂ. ತಿಕ್ಕಾಗಿದ್ದ ಕೂಡಲೇ ಗ್ಯಾಸ್ ಆಫ್ ಮಾಡಿ ಒಂದು ಬಟರ್ ಪೇಪರ್ ಇಲ್ಲ ಶೀಟ್ ಈ ಥರ ತೊಗೊಂಡು ತುಪ್ಪದಲ್ಲಿ ಗ್ರೀಸ್ ಮಾಡಿ ಅದ್ರ ಮೇಲೆ ಹಾಕಿ ಫ್ರಿಡ್ಜ್ ಒಳಗಡೆ ಅದನ್ನಿಟ್ಟು ಸ್ವಲ್ಪ ಹೊತ್ತು ರೆಫ್ರಿಜರೇಟ್ ಮಾಡಬೇಕು. ಅಷ್ಟೇ, ರೆಫ್ರಿಜರೇಟ್ ಆದಮೇಲೆ ರಾಗಿ ಹಲ್ವಾಯ್ ರೆಡಿ ಆಗುತ್ತೆ. ಇದು ಹೆಲ್ದಿ ಕೂಡ, ತುಂಬ ಸ್ವೀಟ್ ಕ್ರೇವಿಂಗ್ಸ್ ಆದಾಗ ತಿನ್ಬೋದು. ಬಾಯ್ ಬಾಯ್.